ನಮಸ್ಕಾರ. ನಾನಿವತ್ತು ಕಿರಿಮುಂಜೇಶ್ವರದಲ್ಲಿರುವಂತಹ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನವು ಕುಂದಾಪುರದಿಂದ ಬೈಂದೂರು ಮುರುಡೇಶ್ವರಕ್ಕೆ ಹೋಗುವಂಥ ಹೆದ್ದಾರಿಯಲ್ಲಿದ್ದು ಅನೇಕ ಜನರಿಗೆ ಚಿರಪರಿಚಯವಾಗಿರುವಂತಹ ದೇವಸ್ಥಾನ. ಏನಕ್ಕೆ ಕಾರಣ ಏನು, ಇಲ್ಲಿನ ಪೌರಾಣಿಕತೆ ಏನು, ಇಲ್ಲಿ ಶಿವ ಹೇಗೆ ಬಂದ, ಎಲ್ಲವನ್ನು ಬಿಡಿಬಿಡಿಯಾಗಿ ನೋಡೋಣ ಬನ್ನಿ. ದೇವಸ್ಥಾನದ ದ್ವಾರದಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಚಿಕ್ಕದಾದಂಥ ಗುಡಿ ಕಾಣಿಸುತ್ತೆ. ಆ ಗುಡಿಯಲ್ಲಿ ನಾವು ನಂದಿಯನ್ನು ಕಾಣಬಹುದು. ಶಿವ ದೇವಸ್ಥಾನ ಇರುವಲ್ಲಿ ನಂದಿ ಇರುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಸ್ವಲ್ಪ ವಿಚಿತ್ರ ಅಂತ ಹೇಳಿದರೆ ನಂದಿ ದ್ವಾರಕ್ಕಿಂತ ಬರುವ ಮುಂಚೆನೇ ಇದ್ದಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು, ಇದೆಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ನಂದಿಗುಡಿಯಿಂದ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನದ ಹೊರಗಡೆ ಒಂದು ಕೆರೆ, ಹಾಗೆ ಮನಸ್ಸಿಗೆ ತುಂಬ ಖುಷಿ ಅನಿಸಿರೋ ಅಂಥ ಒಂದು ಬೋರ್ಡ್ ಕೂಡ ಇತ್ತು. ಅದು ಪದವಿ ಮತ್ತು ಪಾದರಕ್ಷೆಗಳನ್ನು ದೇವಳದ ಹೊರಗಡೆ ಬಿಟ್ಟು ಬನ್ನಿ ಅಂತ. ಎಷ್ಟು ಸುಂದರವಾದ ಸಾಲಲ್ವ ಇದು. ಹಾಗೆ ದೇವಸ್ಥಾನದ ಎಡಬದಿಗೆ ಕಾಲು ತೊಳೆದುಕೊಂಡು ದೇವಸ್ಥಾನವನ್ನು ಪ್ರವೇಶ ಮಾಡ್ತಿರ್ಬೇಕಾದ್ರೆ ಬಲಬದಿಯಲ್ಲಿ ಸೇವಾ ಚೀಟಿಗಳನ್ನು ನೀವು ಪಡೆದುಕೊಳ್ಳಬಹುದು. ಹಾಗೆ ಅಲ್ಲಿಂದ ಭೂಮಂಡಲವನ್ನು ಹೊತ್ತಿರುವಂಥ ನಾಗದೇವರ ದರ್ಶನ ಕೂಡ ನೀವು ಮಾಡ್ಕೋಬೋದು. ಅಲ್ಲೇ ಸ್ವಲ್ಪ ಮುಂದೆ ಅಶ್ವತ್ಥ ಕಟ್ಟೆ ಕೂಡ ಇದೆ. ಅಶ್ವತ್ಥ ಕಟ್ಟೆಗೆ ಸುತ್ತ ಹಾಕೋದ್ರಿಂದ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಅಲ್ಲಿಂದ ಎಡಕ್ಕೆ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಯೋಗಶಾಲೆ ಕೂಡ ನೋಡ್ಬೋದು. ಇದೆಲ್ಲವನ್ನು ನೋಡಿ ನಾನು ಮುಂದುವರೆದಿರುವಂಥದ್ದು ಜಗದೊಡೆಯನನ್ನು ನೋಡಲಿಕ್ಕೆ. ಹಾಗೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿದು ಬಂದರೆ ಅಗಸ್ತೇಶ್ವರನನ್ನು ನೋಡಬಹುದು. ಕರುಣಾಮಯಿ ಮೃತ್ಯುಂಜಯನೇ ಆಗಿರುವಂತಹ ಈ ಶಿವನಿಗೆ ಪ್ರತಿ ಸೋಮವಾರದಂದು ಎಳ್ಳೆಣ್ಣೆನ ಅರ್ಪಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲವೂ ನಿರ್ವಿಘ್ನವಾಗ್ತದೆ ಅಂತ ಕೂಡ ಹೇಳ್ತಾರೆ. ಹಾಗೆ ಶಿವನ ದರ್ಶನವನ್ನು ನೀವು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೆ ಅಲ್ಲಿ ಒಬ್ಬರು ಅರ್ಚಕರು ಇಲ್ಲಿಯ ಪೌರಾಣಿಕ ಕಥೆಯನ್ನು ಬಹಳ ವಿಶ್ಲೇಷಣೆಯಿಂದ ಹೇಳಿದರು. ಅದನ್ನು ಕೇಳೋಣ ಬನ್ನಿ. ಕಿರಿಮಂಜೇಶ್ವರ ಶ್ರೀ ಅಗಸ್ತೇಶ್ವರ ದೇವಸ್ಥಾನ. ಇದು ಬೈಂದೂರಿನಿಂದ ದಕ್ಷಿಣಕ್ಕೆ 11 ಕಿಲೋಮೀಟರ್, ಕುಂದಾಪುರದಿಂದ ಉತ್ತರಕ್ಕೆ 22 ಕಿಲೋಮೀಟರ್ ದೂರದಲ್ಲಿರುವಂತಹ ಪವಿತ್ರ ಪುಣ್ಯಕರವಾದ ಕ್ಷೇತ್ರ. ಇಲ್ಲಿ ಅಗಸ್ತ್ಯ ಮುನಿಗಳಿಂದ ಸ್ಥಾಪಿತವಾದ ಅಗಸ್ತೇಶ್ವರನ ಆರಾಧ್ಯ ಮೂರ್ತಿ ಅಗಸ್ತೇಶ್ವರನ ಲಿಂಗ ಇದೆ. ಹಾಗೆ ಪಕ್ಕದಲ್ಲಿ ದಕ್ಷಿಣ ಭಾಗದಲ್ಲಿ ತ್ರಿಭುಜ ಗಣಪತಿ ಷಣ್ಮುಖ ಪಾರ್ವತಿಯೊಂದಿಗಿದ್ದಾನೆ. ಹಾಗೆ ಐಶಾನ್ಯ ದಿಕ್ಕದಲ್ಲಿ ವಿಶಾಲಾಕ್ಷಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಉತ್ತರದಲ್ಲಿ ಪುಷ್ಕರಣಿ, ಅಗಸ್ತ್ಯ ತೀರ್ಥಾನ ಪುಷ್ಕರಣಿ ಇದೆ, ಬಹಳ ವಿಶಾಲವಾದ ಪುಷ್ಕರಣಿ. ಹಾಗೆ ಅದರ ಸಮೀಪವಾಗಿ ಆಂಜನೇಯ. ಹಾಗೆ ಸ್ಥಾಪನೆ ನಂಬರ್ 320 ಅಗಸ್ತೇಶ್ವರನಿಂದ ಮೊದಲೇ ಸ್ಥಾಪಿತವಾದಂಥ ಲಕ್ಷ್ಮೀನಾರಾಯಣ ದೇವಾಲಯ ಇದೆ. ಈ ಅಗಸ್ತ್ಯೇಶ್ವರ ಅಂತ ಹೇಳೋದು ಬಹಳ ಪ್ರಣೀತವಾದ ಅಗಸ್ತ್ಯ ಮುನಿಗಳಿಂದ ಪ್ರಣೀತವಾದ. ಈ ಅಗಸ್ತ್ಯ ಋಷಿಗಳು ಸ್ಕಾಂದ ಪುರಾಣದಲ್ಲಿ ಒಂದು ಉಲ್ಲೇಖ ಬರ್ತದೆ. ಗಿರಿಜಾ ಕಲ್ಯಾಣದ ಸಮಯ ಎಲ್ಲವರು ದೇವತೆಗಳೆಲ್ಲ ಕೈಲಾಸ ಬೆಟ್ಟದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಸ್ಥಾಪಿತರಾಗಿದ್ದಾರೆ. ಆವಾಗ ಭೂಮಿಯ ಸಮತೋಲನ ತಪ್ಪುತ್ತದೆ. ಆವಾಗ ಅಗಸ್ತ್ಯ ಸಪ್ತಋಷಿಗಳು ದೇವತೆಗಳೆಲ್ಲ ಇದ್ದಿದ್ದರು. ಭೂಮಿಯ ಸಮ ತಪ್ಪಿದಾಗ ಈಶ್ವರ ಅಗಸ್ತ್ಯ ಮುನಿಗಳನ್ನು ಕಳೆದು ಹೇಳ್ತಾನೆ, ನೀವು ದಕ್ಷಿಣಕ್ಕೆ ಹೋಗಬೇಕಂದ್ರೆ. ಯಾಕೆ ಸ್ವಾಮಿ ಅಂತ ಕೇಳ್ತಾರೆ ಅಗಸ್ತ್ಯ ಮುನಿಗಳು. ಯಾಕೆಂತ ಹೇಳಿದ್ರೆ ಎಲ್ಲರೂ ಇಲ್ಲಿ ಸೇರಿದ್ದಾರೆ, ಭೂಮಿಯ ಸಮತೋಲನ ತಪ್ಪುತ್ತದೆ, ಆದ್ದರಿಂದ ನೀವು ದಕ್ಷಿಣಕ್ಕೆ ಹೋಗಿ ಅನ್ನೋದು. ನಾನು ಗಿರಿಜಾರ ನಾನು ನೋಡಬೇಕಲ್ಲ ಆಮೇಲೆ ಅಗಸ್ತ್ಯ ಮುನಿಗಳು ಹೇಳ್ತಾರೆ, ನಿಮಗೆ ನಿತ್ಯ ದರ್ಶನ ಕೊಡ್ತೇನೆ ನಾನು, ಈಗ ಹೋಗಿ ಅನ್ನೋದು. ಆವಾಗ ಅವರು ಕೈಲಾಸದಿಂದ ಉತ್ತರದಿಂದ ಬರ್ತಾ ಇರುವಾಗ ಅಲ್ಲಲ್ಲಿ ಅವರ ಅಗಸ್ತ್ಯ ಮುನಿಗಳು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡ್ತಾ ಬರ್ತಾರೆ. ಹಾಗೆ ಇಲ್ಲಿ ಬರುವಾಗ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನ ಪ್ರಾತಃ ಕಾಲದಲ್ಲಿ ಇಲ್ಲಿ ಬರ್ತಾರೆ, ಜ್ಯೇಷ್ಠ ಮಾಸ. ಹಾಗೆ ಇಲ್ಲಿ ಕಮಂಡಲವನ್ನು ಇರ್ತಾರೆ. ಆ ಕಮಂಡಲ ತಂತಾರೆ ಉಕ್ಕಿ ಹರಿತಾರೆ, ಅವರಿಗೆ ಕಮಂಡಲ ಜಲ ಉಕ್ಕಿ ಹರಿತಾರೆ. ಆವಾಗ ಇದು ಕಾರಣಿಕವಾದ ಕ್ಷೇತ್ರ ಅಂತ ಹೇಳಿ ಕೂಡಲೇ ಒಂದು ನಮ್ಮದು ಲಿಂಗಾಕಾರವಾಗಿ ಆಯವಾಗಿ ಇಲ್ಲ, ಅಗಸ್ತ್ಯ ಮುನಿಗಳು ಇಟ್ಟದ್ರಿಂದ ಅಷ್ಟೇ. ಬಹಳ ಸಣ್ಣ ಲಿಂಗ ಇದೆ. ಒಂದು ನಾವು ಕನ್ನಡ ಭಾಷೆಯಲ್ಲಿ ಹೇಳೋದಾದರೆ ಒಂದು ಕಲ್ಲು ಅಷ್ಟೇ ಸಮುದ್ರದಲ್ಲಿ. ಇಲ್ಲಿ ಸಮುದ್ರ ಸಮೀಪದಲ್ಲಿ ತುಂಬ ಕಲ್ಲುಂಟು. ಅದಕ್ಕೆ ನಾವು ಕನ್ನಡ
ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಹಿಂಡಾರಿ ಕಲ್ಲನ್ನು ಹೇಳ್ತೇವೆ ಅದರಲ್ಲಿ. ಅಂದರೆ ಅಲ್ಲಿಂದ ಒಂದು ಕಲ್ಲು ತಂದು ಇಡ್ತಾರೆ. ಇವತ್ತಿಗೂ ಆ ಕಮಂಡಲು ಇಟ್ಟಂಥ ಸ್ಥಳ ಕಮಂಡಲು ತೀರ್ಥ ಅಂತ ಉಂಟು, ಸಮುದ್ರ ಕಿನಾರೆಯಲ್ಲೇ ಉಂಟು. ಅಗಸ್ತ್ಯೇಶ್ವರನ ನೈಋತ್ಯ ಭಾಗದಲ್ಲಿ ಉಂಟು ಕಮಂಡಲು ತೀರ್ಥ ಅಂತ, ಪವಿತ್ರವಾದ ಪುಷ್ಕರಣಿ ಅದು, ಪುಷ್ಕರಣಿ. ಆ ಕಮಂಡಲು ತೀರ್ಥದ ಬಗ್ಗೆಯೂ ಅಷ್ಟೇ ಬಹಳ ವಿಶೇಷ ಉಂಟು. ಯಾಕಂತ ಹೇಳಿದ್ರೆ ಹಿಂದೆ ನಮ್ಮಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಇರ್ಬೋದು, ವೈದಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಈ ಶ್ರಾದ್ದಾದಿಗಳು ಮಾಡುವುದಿದ್ರು ನಾವು ಬ್ರಾಹ್ಮಣರು ಆ ಕಮಂಡಲಿನಿಂದ ಒಂದು ತಮಗೆ ನೀರು ತಗೊಂಡು ಅದರಿಂದ ಮಾಡ್ತಾ ಇದ್ದೇವೆ. ಅಂದರೆ ಪವಿತ್ರವಾದ ಅಗಸ್ತ್ಯ ಕಮಂಡಲವನ್ನು ಹೇಳಿದೆ, ಅದಕ್ಕೆ ಪ್ರತಿಷ್ಠೆ ಮಾಡ್ತಾರೆ. ಪಕ್ಕದಲ್ಲಿ ಆಗ್ನೇಯ ಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠೆ ಮಾಡ್ತಾರೆ. ಈ ಗಣಪತಿಗೂ ಅಷ್ಟೇ ವಿಶೇಷವಾದ ಸಾನ್ನಿಧ್ಯ ಉಂಟು. ಯಾಕಂತ ಹೇಳಿದ್ರೆ ದ್ವಿಭುಜ ಗಣಪತಿ, 2 ಭುಜ, ಮತ್ತು ಬಾಲಗಣಪತಿ. ನಮಗೆ ಬಾಲಗಣಪತಿ ಬರೇ ಆಭರಣ ಆಗಲಿ ವಸ್ತ್ರ ಆಗಲಿ ಏನೂ ಧರಿಸಲಿಲ್ಲ, ಬರೇ ಗೌಪೀರಧಾರಿ ಆಗಿರುವಂಥ ದ್ವಿಭುಜ ಗಣಪತಿ. ಈ ದ್ವಿಭುಜ ಗಣಪತಿ ಇಲ್ಲಿ ಬಿಟ್ಟರೆ ಇನ್ನು ಎಡಗುಂಜಿ ಮತ್ತು ಗೋಕರ್ಣ ಕ್ಷೇತ್ರದಲ್ಲಿ, ಗೋಕರ್ಣದಲ್ಲಿ ಸ್ಥೂಲ ಗಣಪತಿ ಅಂದರೆ ದೊಡ್ಡ ಗಣಪತಿ, ನಮ್ಮದು ಬಾಲಗಣಪತಿ ಅಂತ ಹೇಳಿ. ಪಕ್ಕದಲ್ಲಿ ಷಣ್ಮುಖ ಮತ್ತು ಪಾರ್ವತಿ ಇದ್ದಾಳೆ. ಇಲ್ಲಿ ವಿಶೇಷತೆ ಅಂತ ಹೇಳಿದರೆ ಅಗಸ್ತ್ಯೇಶ್ವರನಲ್ಲಿ ತುಂಬ ಸೇವೆಗಳಾಗ್ತಾ ಇದೆ. ಸೋಮವಾರ ದಿವಸ ತುಂಬ ಭಕ್ತಾದಿಗಳು ಬರ್ತಾರೆ, ರುದ್ರಾಭಿಷೇಕಾದಿ ಸೇವೆಗಳು ಮಾಡ್ತಾರೆ. ಮತ್ತು ಹಿರೇರಂಗ ಪೂಜೆ, ಗೆರೆರಂಗ ಪೂಜೆ ಮುಂತಾದ್ದು. ಈ ಕೆಲವು ವರ್ಷದಿಂದ ಈಚೆಗೆ ನಮ್ಮಲ್ಲಿ ಧನುರ್ಮಾಸದಲ್ಲಿ ನಿತ್ಯ ಪೂಜೆ ಉಂಟು. ಪ್ರತಿ ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪವನ್ನೆಲ್ಲ ಹಚ್ಚಿ ಧನುರ್ಮಾಸ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ದೀಪೋತ್ಸವ ವಿಜೃಂಭಣೆ ಆಗ್ತದೆ. ಮತ್ತು ವೈಶಾಖ ಶುದ್ಧ ಹುಣ್ಣಿಮೆ, ಬುದ್ಧ ಪೂರ್ಣಿಮೆ ದಿವಸ ನಮ್ಮ ರಥೋತ್ಸವ. ಸಾಮಾನ್ಯ ಈ ಭಾಗದಲ್ಲಿ ಕೊನೆಯ ರಥೋತ್ಸವ ಅಂತ ಹೇಳಿದರೆ ಕಿರಿಮಂಜೇಶ್ವರ ರಥೋತ್ಸವನಲ್ಲಿ, ಪ್ರಥಮವಾಗಿ ಕೋಟೆಲಿಂಗೇಶ್ವರದಲ್ಲಿ ಹೇಗೋ ಕೊನೆಯ ರಥೋತ್ಸವ ಈ ಭಾಗದಲ್ಲಿ ಕಿರಿಮಂಜೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ಆಗ್ತದೆ. ಹಾಗೆ ಗಣಪತಿಯಲ್ಲೂ ಅಷ್ಟೇ. ನಮ್ಮದು ಗಣಪತಿ ಅಂತ ಹೇಳಿದರೆ ಮಾತೊಂದು ಆಡುವುದಿಲ್ಲ, ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡ್ತಾರೆ ಅಂತ ಹೇಳಿದರೆ ಯಾವುದೇ ವಿವಾಹ ಪ್ರತಿಬಂಧಕ ದೋಷ ಇರಬಹುದು, ಅಂಥದ್ದಕ್ಕಾಗಲಿ ಬಾಲಗಣಪತಿ ಹವ ಮಾಡಿ ಎಷ್ಟೋ ವಿವಾಹ ಗಂಟಸ್ತಿಗೆ ನಡೆದು ಉಂಟು. ಮತ್ತು ಇಲ್ಲಿ ಹೆಚ್ಚಾಗಿ ರಂಗಪೂಜೆ ಸೇವೆ. ಇಲ್ಲಿನ ರಂಗಪೂಜೆಯು ವಿಶೇಷತೆ ಉಂಟು. ಯಾಕಂತ ಹೇಳಿದರೆ ಮತ್ತೆಲ್ಲೂ ಇಲ್ಲ. ಅವಲಕ್ಕಿಯನ್ನು ಹುರಿದು ರಂಗಪಂಚಗಜೆ ಮಾಡಿ ರಂಗಪೂಜೆ ಮಾಡುವುದು ನಮ್ಮಲ್ಲಿ ಮಾತ್ರ ಬರ್ತದೆ. ಹೆಚ್ಚಿನ ಕಡೆ ಕಡಲೆ, ಬೇವು, ಅರಳು ಇಂಥದ್ದನ್ನು ಮಾಡ್ತಾರೆ. ನಮ್ಮಲ್ಲಿ ಯಾಕೆಂತ ಹೇಳಿದರೆ ಇದು ಕೃಷಿಕ ಪ್ರಧಾನವಾದ ಪ್ರದೇಶ. ಎಲ್ಲ ಭತ್ತದ ಕೃಷಿ ಮಾಡುವವರಿಲ್ಲ. ಆ ಕೃಷಿ ಮಾಡಿದ ಕೂಡಲೇ ಕಟಾವು ಆದ ಕೂಡಲೇ ಮೊದಲಾಗಿ ಗಣಪತಿಯ ರಂಗಪೂಜೆಗೆ ಅಂದರೆ ಆ ಭತ್ತವನ್ನು ತೆಗೆದಿರ್ತಾರೆ. ಅದೇ ಭತ್ತದಿಂದ ಅವಲಕ್ಕಿಯನ್ನು ತಯಾರಿಸಿ ಇಲ್ಲಿ ಗಣಪತಿಗೆ ಸೇವೆ ಅರ್ಪಣೆ ಮಾಡಿಕೊಂಡು ಹೋಗ್ತಾರೆ ಎಲ್ಲ ಕೃಷಿಕರು, ಪ್ರತಿಯೊಂದು ಮನೆಯವರು. ಆದ್ದರಿಂದ ರಂಗಪೂಜೆಯ ಸಂಖ್ಯೆ ಜಾಸ್ತಿ. ಈಗ ಇವತ್ತು ಉಂಟು, ಈಗ ಸೋಮವಾರ ನೀವು ಬಂದಿದ್ದೀರಿ, ಈಗ ರಂಗಪೂಜೆ ಉಂಟು. ಈಗ ಮಧ್ಯಾಹ್ನ 2 ರಂಗಪೂಜೆ ಉಂಟು. ಈಗ ಅದು ಸಕ್ಕರೆದು ಮಾಡ್ತಾರೆ ಅವರು, ಅರ್ಜೆಂಟಿಗೆ ಆಗಬೇಕಂದ್ರೆ ಸಕ್ಕರೆ ಮಾಡ್ತಾರೆ. ಹಾಗೆಯೇ ಆದರೆ ಬಹಳ ಕಾರಣಿಕವಾದ ಕ್ಷೇತ್ರ, ತುಂಬ ಜನ ಭಕ್ತಾದಿಗಳು ಗೊತ್ತ. ಹಾಗೆ ಈ ಕ್ಷೇತ್ರದಲ್ಲಿ ಸಪ್ತ ತೀರ್ಥಗಳು ಅಂತ ಪ್ರತೀತಿ ಉಂಟು. ಅದರಲ್ಲಿ ನಮ್ಮ ಕಾಣಿಸುವುದು ಈಗ ಒಂದು 2 ತೀರ್ಥ ಕಾಣಿಸುವುದಿಲ್ಲ, ಯಾಕಂದರೆ ಭೂಗತವಾಗಿ ಹೋಗಿದೆ. ಒಂದನೇದಾಗಿ ಅಗಸ್ತ್ಯ ತೀರ್ಥ, ಎರಡನೇದಾಗಿ ಕಮಂಡಲ ತೀರ್ಥ, ಮೂರನೇದಾಗಿ ಸಿದ್ಧಿ ತೀರ್ಥ, ನಾಲ್ಕನೇದಾಗಿ ದೇವಸ್ಥಾನದ ತೀರ್ಥಭಾವಿ, ಐದನೇದಾಗಿ ತೀರ್ಥಭಾವಿ ಅಂತ ಮತ್ತು 3 ತೀರ್ಥ ಇವತ್ತಿಗೆ ಕಾಣಿಸುವುದಿಲ್ಲ, ಭೂಗತವಾಗಿದೆ. ಅಮ್ಮನವರ ದೇವಸ್ಥಾನ ಮತ್ತು ವಿಶಾಲಾಕ್ಷಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಗಳನ್ನು ನಾಗತೀರ್ಥ ಇದೆ ಅಂತ ನಮ್ಮ ಸ್ಥಳ ಪುರಾಣದಲ್ಲಿ ಕಾಣ್ತದೆ. ಅದು ಭೂಗತವಾಗಿ ಹೋಗಿದೆ. ಸ್ವಾಮಿಯ ಸನ್ನಿಧಾನದಿಂದ ಈಶಾನ್ಯ ದಿಕ್ಕದಲ್ಲಿ ಸ್ವಲ್ಪವೇ ಒಂದು 200 ಮೀಟರ್ ದೂರದಲ್ಲಿ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನ ಉಂಟು. ಅದು ನಾವು ಸಪ್ತಲಿಂಗಗಳಿದ್ದಾವೆ. ಬ್ರಾಹ್ಮೆ, ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ಚದ ವಾರಾಹಿ ಅಂತ ಸಪ್ತ ಯೋಗಿನಿ ಅಂತ ಹೇಳಿ ಸಪ್ತ ಮಾತ್ರಕೇರು ಲಿಂಗ ಇದೆ. ಬಹಳ ಪ್ರತೀತಿಯಾದ ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಅಲ್ಲಿಯೂ ಅಷ್ಟೇ ತುಂಬ ಸೇವೆ ಆಗ್ತದೆ. ನವರಾತ್ರಿ ಉತ್ಸವ ನಡೀತದೆ, 9 ದಿವಸ ಚಂಡಿಕಾ ಹೋಮ, ದುರ್ಗಾ ಹೋಮಾದಿಗಳು ಸೇವೆ ನಡೀತದೆ. ಹಾಗೆ ದೀಪೋತ್ಸವ, ರಂಗಪೂಜಾದಿಗಳು ನಡೀತದೆ. ಯಾರು ಏನೇ ಕಷ್ಟ ಕಾರ್ಪಣ್ಯಗಳಲ್ಲಿ ಪ್ರಾರ್ಥನೆ ಅಮಲ ಪೂಜೆಯನ್ನು ನಮ್ಮದು ವಿಶೇಷ ಉಂಟು, ಉಡಿ ತುಂಬುವುದಂತ. ಆ ಸೇವೆಯನ್ನು ಹೇಳಿಕೊಂಡಾಗ ಅವರ ಇಷ್ಟಾದ ನಿದರ್ಶನ ತುಂಬ ಉಂಟು ಅಲ್ಲಿ. ಆದರೆ ವಿಶಾಲಾಕ್ಷಿ ದುರ್ಗಾ ಪರಮೇಶ್ವರಿ ಕಾರಣಿಕವಾದ ಕ್ಷೇತ್ರ. ಹಾಗೆ ಭಕ್ತಾದಿಗಳೆಲ್ಲ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ. ಕೇಳಿದ್ರಲ್ಲ ಎಷ್ಟು ಸುಂದರವಾಗಿ ಪುರಾಣ ಕಥೆಯನ್ನು ಹೇಳಿದರು. ಹಾಗೆ ಅಲ್ಲಿ ನಾವು ಗಣಪತಿಯ ದರ್ಶನವನ್ನು ಮಾಡಿ ಇನ್ನು ಅನೇಕ ದೇವರ ದರ್ಶನ ಮಾಡಲಿಕ್ಕೆ ಹೊರಟ್ವಿ. ಹಾಗೆ ಅಲ್ಲಿಂದ ಮುಂದೆ ಬಂದಾಗ ನಾಗಬನವನ್ನು ಕೂಡ ನೋಡಬಹುದು. ಅಲ್ಲಿ ಕೂಡ ನಮಸ್ಕರಿಸಿ ಅಲ್ಲಿಂದ ಮುಂದುವರೆದೆ. ಹಾಗೆ ಅಲ್ಲಿ ಒಂದು ಕೆರೆ ಇದೆ, ಹಾಗೆ ಹನುಮಂತ ದೇವರು ಕೂಡ ಇದ್ದಾರೆ, ಅದು ಕೂಡ ನೋಡೋಣ ಬನ್ನಿ. ಹಾಗೆ ಇಲ್ಲಿ ಬಹಳ ವಿಶಾಲವಾದಂತಹ ಜಾಗ, ಮನಸ್ಸಿಗೆ ತುಂಬಾ ಖುಷಿ ಆಗ್ತಿತ್ತು. ನಾನು ಆವಾಗ
ಈಗಾಗಲೇ ತಿಳಿಸಿರುವಂತಹ ಕೆರೆಯೇ ಈ ಅಗಸ್ತ್ಯ ತೀರ್ಥ. ಅಲ್ಲಿ ಒಂದು ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಒಂದು ಬೋರ್ಡ್ ಹಾಕಿದ್ರು. ಈ ಕೆರೆಯಲ್ಲಿ ನಾವೆಲ್ಲ ಸಾರ್ವಜನಿಕರು ಹೋದಾಗ ಈ ನಿಯಮವನ್ನು ಪಾಲಿಸಲೇಬೇಕಂತ ನನ್ನ ಒಂದು ವಿನಂತಿ. ಹಾಗೆ ಅಲ್ಲಿ ನಾನು ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿ ಕೆಲ ಸಮಯನ ಕಳೆದೆ. ಮನಸ್ಸಿಗೆ ಕೂಡ ತುಂಬಾ ಖುಷಿ ಆಯಿತು. ಕೆರೆ ಹಾಗೆ ಸಮುದ್ರ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಹಾಗೆ ಅಲ್ಲಿ ಓಡಾಡ್ತಿರುವಂತಹ ಚಿಕ್ಕ ಚಿಕ್ಕ ಮೀನುಗಳು, ಹಾಗೆ ಅಲ್ಲಿರುವಂತಹ ನೋಟ ಬಹಳ ಸುಂದರವಾಗಿತ್ತು. ನೀವು ಕೂಡ ನೋಡಿ. ಅಗಸ್ತ್ಯ ಕೆರೆಯಲ್ಲಿ ಜಾತ್ರಾ ದಿನದಂದು ಅದ್ಧೂರಿಯಾಗಿ ಒಂದು ದೋಣಿ ವಿಹಾರ ನಡೆಯುತ್ತೆ. ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಹಾಗೆ ಅಲ್ಲಿಂದ ಸ್ವಲ್ಪ ಮೆಟ್ಟಲು ಹತ್ತಿ ಮೇಲೆ ಬಂದರೆ ಆಂಜನೇಯ ದೇವರನ್ನು ಕಾಣಬಹುದು. ಹಾಗೆ ಈ ಅಗಸ್ತ್ಯ ತೀರ್ಥದಲ್ಲಿ ತೀರ್ಥ ಸ್ನಾನವನ್ನು ಕೂಡ ಮಾಡಬಹುದು. ಹಾಗೆ ನಾನಿವಾಗ ಆಂಜನೇಯ ದೇವರ ದರ್ಶನವನ್ನು ಪಡೆದುಕೊಳ್ತಿದ್ದೀನಿ. ನೀವು ಕೂಡ ಆಂಜನೇಯ ದೇವರ ದರ್ಶನವನ್ನು ಪಡೆದು ಅವನ ಅನುಗ್ರಹಕ್ಕೆ ಪಾತ್ರರಾಗಿ. ಅಗಸ್ತ್ಯ ಕೆರೆ ಹಾಗೆ ಹನುಮಂತನ ದೇವಸ್ಥಾನದ ಪಕ್ಕ ಅಂದರೆ ಬಲಭಾಗದಲ್ಲಿ ಲಕ್ಷ್ಮೀನಾರಾಯಣ ದೇವರ ದರ್ಶನವನ್ನು ಕೂಡ ಮಾಡ್ಕೋಬಹುದು. ಹಾಗೆ ನಾವು ದರ್ಶನ ಮಾಡಿ ಮುಂದೆ ಹೊರಟಿರೋದು ಸಮುದ್ರಕ್ಕೆ. ಅದೊಂದು 500 ಮೀಟರ್ ದೂರದಲ್ಲಿದೆ. ಇಲ್ಲಿ ಬಹಳ ವಿಶೇಷವಾಗಿರೋದು ಏನಂತಂದರೆ, ಆವಾಗಲೇ ಅವರು ಸ್ಥಳ ಪುರಾಣವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೊಂದು ಹಿಂಡುಗಲ್ಲು ಬಗ್ಗೆ ಹೇಳಿದರು. ಅಂತಂದರೆ ಕಲ್ಲುಗಳ ರಾಶಿಯಿಂದ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ. ಹೌದು, ನಾವಿವಾಗ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ. ಒಂದು ಕಡೆ ದಟ್ಟವಾಗಿರುವಂತಹ ಪಶ್ಚಿಮ ಘಟ್ಟ, ಹಾಗೆ ಮತ್ತೊಂದು ಕಡೆ ಬೋರ್ಗೆರೆಯುವಂತಹ ಈ ಅರಬ್ಬಿ ಸಮುದ್ರ. ಹಾಗೆ ಇಲ್ಲಿ ಪ್ರಶಾಂತವಾಗಿ ಜೀವನ ನಡೆಸ್ತಿರುವಂಥ ನಾವು ನಿಜವಾಗ್ಲೂ ಪುಣ್ಯವಂತರೆ ಅಂತ ಕೂಡ ಹೇಳ್ಬೋದು. ಸಾಕ್ಷಾತ್ ಶಿವನನ್ನೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಲ್ಲಿಂದ ತೆಗೆದುಕೊಂಡು ಹೋಗಿರುವ ಕಲ್ಲು ಹೇಗಿದೆ, ಹಾಗೆ ಅದರ ಒಂದು ನೋಟವನ್ನು ನೀವು ನೋಡಿ ಖುಷಿ ಪಡಿ. ಹಾಗೆ ತಪ್ಪದೆ ನೀವು ಕಿರಿಮುಂಜೇಶ್ವರಕ್ಕೆ ಬಂದರೆ ಇಲ್ಲಿಗೆ ಬಂದು ಇದನ್ನು ನೋಡ್ಕೊಂಡು ಕೂಡ ಹೋಗ್ಬೋದು. ನನಗಂತೂ ಇಲ್ಲಿರುವ ಎಲ್ಲ ಪ್ರತಿ ಕಲ್ಲಿನಲ್ಲಿನೂ ಶಿವನೇ ಕಾಣಿಸ್ತಿದ್ದ. ಹಾಗೆ ಇಲ್ಲಿ ಒಂದು ನಮಸ್ಕರಿಸಿ ನಾವು ಒಂದು 5 ರಿಂದ 10 ನಿಮಿಷ ಧ್ಯಾನ ಚಿತ್ತರಾಗಿ ಇಲ್ಲಿ ಕುಳಿತು ಇಲ್ಲಿಂದ ಮುಂದುವರಿದ್ವಿ. ಶಿವನಿದ್ದಲ್ಲಿ ನಂದಿ ಹೇಗೆ ಇರುತ್ತಾನೋ ಹಾಗೆಯೇ ಆ ಸ್ಥಳದಲ್ಲಿ ಪಾರ್ವತಿ ತಾಯಿ ಇರುವುದು ಕೂಡ ನಿಶ್ಚಿತ. ಹಾಗಾದರೆ ನಾವಿವಾಗ ಹೋಗ್ತಾ ಇರೋದು ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ. ಶಿವನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಈ ದೇವಸ್ಥಾನ ಇದೆ. ಅಲ್ಲಿ ಒಬ್ಬರು ಅರ್ಚಕರು ಅಲ್ಲಿಯ ಮಹಿಮೆಯನ್ನು ಹೇಳಿದರು, ಕೇಳಿ ಬನ್ನಿ. ಕಥೆಯ ಪ್ರಕಾರ ಅಗಸ್ತ್ಯ ಮುನಿಗಳು ಶಿವನ ಮದುವೆಯ ಸಮಯಕ್ಕೆ ಹಿಮಾಲಯಕ್ಕೆ ಹೋಗುವಂಥ ಒಂದು ಸನ್ನಿವೇಶ. ಆವಾಗ ದಕ್ಷಿಣ ಭಾರತದಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಯಿತು ಅಂತ. ಆವಾಗ ಶಿವ, ನೀವು ಎಲ್ಲಿ ಇಚ್ಛೆ ಪಡ್ತಾರೋ ನಾನು ಅಲ್ಲೇ ಬಂದು ವಿವಾಹ ಆಗ್ತೇನೆ, ನೀವು ಬರೋದ್ರಿಂದ ಭೂಮಿಯಲ್ಲಿ ತೊಂದರೆಗಳಾಗಬಾರ್ದು ಅಂತ ಅವ್ರನ್ನ ವಾಪಸ್ ಕಳಿಸ್ತಾರೆ. ಮಾರ್ಗ ಮಧ್ಯೆ ಸಾಯಂಕಾಲ ಟೈಮು ಅವರು ಇಲ್ಲಿ ಜಪ ಸಂಧ್ಯಾ ವಂದನೆ ಮಾಡುವಂಥ ಇದಕ್ಕೆ ಇಲ್ಲಿ ಸಮುದ್ರದಲ್ಲಿ ಜಪ ಸಂಧ್ಯಾ ವಂದನೆ ಮಾಡೋಕ್ಕೆ ಅಗಸ್ತ್ಯ ತೀರ್ಥನ ಅವರೇ ಮಾಡಿದ್ದು ಅಂತ ಕತೆ ಪ್ರಕಾರ. ಶಿವಲಿಂಗ ಒಂದು ಇಲ್ಲಿ ಇಟ್ಟು, ಆ್ಯಕ್ಚುಲಿ ಮೂಲ ಶಿವಲಿಂಗ ಸಮುದ್ರದಲ್ಲಿ ಇತ್ತು ಅಂತ ದೇವಸ್ಥಾನ. ಕ್ರಮೇಣ ಅದು ತೆರೆಗೆ ಎಲ್ಲ ನಶಿಸಿ ಹೋಗಿದ್ದರಿಂದ ಈಗಲೂ ನೀವು ನೋಡ್ಬೋದು ದೇವಸ್ಥಾನ ಹಿಂಬದಿಯಲ್ಲಿ ಕಲ್ಲು ರಾಶಿ ಇದೆ, ಅದು ಅಲ್ಲಿ ದೇವಸ್ಥಾನ ಇತ್ತು ಅಂತ. ಆಮೇಲೆ ಅದನ್ನು ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ. ಸೊ ಅದೇ ಥರ ಇಲ್ಲಿ ಅಮ್ಮನವರು ಕೂಡ ಶಿವನ ಒಟ್ಟೊಟ್ಟಿಗೆ ಇಲ್ಲಿ ಕಾಣಿಸ್ಕೊಂಡಿದ್ದು ಅಂತ. ಆ್ಯಕ್ಚುಲಿ ಇಲ್ಲಿ ಮುಂಚೆ ನೆಲದಲ್ಲೇ ಇದ್ದಿತ್ತು. 2-3 ಥರ ಕಥೆಗಳು ಉಂಟು. ಒಂದು ಕತೆ ಶಿವ ಒಟ್ಟಿಗೆ ಬಂದಿದ್ದು ಅನ್ನೋ ಥರ, ಇನ್ನೊಂದು ಇಲ್ಲಿ ಕಾಡು ಥರ ಇದ್ದಿತ್ತು, ವನದುರ್ಗೆ ಅಂತ. ಕಾಡಲ್ಲಿ
ಯಾರೋ ಇದು ಮಾಡುವಾಗ ಕಲ್ಲು ಮೇಲೆ ಏನೋ ಏಟ್ ಮಾಡಿದಾಗ ಕಲ್ಲಿಂದ ರಕ್ತ ಬಂತು ಅನ್ನೋ ಥರ. ಸೊ ಇಲ್ಲಿ ಏನೋ ದೇವ್ರದ್ದು ಸಾನ್ನಿಧ್ಯ ಇದೆ ಅಂತ ಮತ್ತೆ ಕಂಡು ಬಂದು ಅಮ್ಮನವರು ಇಲ್ಲಿ ಕಾಣಿಸಿದ್ದು ಅಂತ. ಇಲ್ಲಿ ವಿಶೇಷ ಪೂಜೆ ತಾಯಿಗೆ ಈ ನವರಾತ್ರಿ ವಿಶೇಷ, ನವರಾತ್ರಿಯಲ್ಲಿ ವಿಶೇಷ ಪೂಜೆ. ಅದು ಈಗ ಕೆಲವೊಂದು 2-3 ವರ್ಷದಿಂದ ಭಾರಿ ವಿಶೇಷ ನಡೀತದೆ. ಬೆಳಿಗ್ಗೆ ದುರ್ಗಾ ಹೋಮ, ಆಮೇಲೆ ಚಂಡಿಕಾ ಹೋಮ ಎಲ್ಲ ನಡೀತದೆ. ಮಧ್ಯಾಹ್ನ ಅನ್ನಪ್ರಸಾದ ಭೋಜನ ಬಂದವರಿಗೆಲ್ರಿಗೂ ವ್ಯವಸ್ಥೆ ಇರುತ್ತೆ. ಯಾರು ಭಕ್ತಾದಿಗಳು ಇವಾಗಲೇ ನೆಕ್ಸ್ಟ್ ನವರಾತ್ರಿಗೂ ಈ ಕಾರ್ಯಕ್ರಮ ಎಲ್ಲ ಬುಕ್ ಆಗೋಗಿದೆ. ಆ ಥರ ಅಂದರೆ ಇಲ್ಲಿ ಮೂಲ ನಂಬಿದವರು ತುಂಬ ಜನ ಇದ್ರಲ್ಲ, ತುಂಬ ಇದು ಕತೆ ಗೊತ್ತಿರೋ ಪ್ರಕಾರ ಹಾಗೆ ಇಲ್ಲಿ ಸ್ಥಳ ಮಹಾತ್ಮೆ ಬುಕ್ಕು ಕೂಡ ಬಹುಶಃ ಆಡಳಿತ ಮಂಡಳಿ ಹತ್ರ ಇದೆ, ನೀವು ತಗೋಬೋದು. ಥ್ಯಾಂಕ್ ಯು. ನೀವು ಕೂಡ ವಿಶಾಲಾಕ್ಷಿ ಅಮ್ಮನವರ ದರ್ಶನ ಮಾಡಿದ್ರಲ್ವಾ? ನಾವು ಕೂಡ ಅಲ್ಲಿ ದರ್ಶನ ಮಾಡಿ ಪುನಃ ದೇವಸ್ಥಾನಕ್ಕೆ ಬಂದಾಗ ಉಪಹಾರ ವ್ಯವಸ್ಥೆ ಇತ್ತು. ಇದು ಎಲ್ಲ ಭಕ್ತಾದಿಗಳಿಗೂ ಸೋಮವಾರ ಇರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷ ದಿನಗಳ ವಿವರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಶಿವರಾತ್ರಿಗೆ ಲಕ್ಷ ಬಿಲ್ವಾರ್ಚನೆ ಹಾಗೂ ಪುಷ್ಪರಥೋತ್ಸವ ಕೂಡ ನಡೆಯಲಿದ್ದು, ಅನೇಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಲ್ವಪತ್ರೆಯನ್ನು ಒಟ್ಟು ಮಾಡಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದ್ರಿಂದ ಶಿವನ ಅನುಗ್ರಹಕ್ಕೆ ಪಾತ್ರರಾಗೋಣ. ನಾನು ಆವಾಗಲೇ ನಿಮಗೆ ತಿಳಿಸಿರುವಂತೆ ಈ ಅಗಸ್ತ್ಯ ಕೆರೆಯಲ್ಲಿ ಒಂದು ವಿಶಿಷ್ಟವಾದ ದೋಣಿ ವಿಹಾರ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ನಾನು ಕೂಡ ಇದನ್ನು ನೋಡಿ ತುಂಬ ಖುಷಿಪಟ್ಟೆ. ಈ ದೃಶ್ಯವನ್ನು ನೋಡಿ ನೀವು ಕಣ್ತುಂಬಿಕೊಳ್ಳಿ, ಹಾಗೆ ಖುಷಿಪಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಾನು ಆ್ಯಡ್ ಮಾಡಿದ್ದೀನಿ, ನೋಡಿ. ಈ ದೇಗುಲ ದರ್ಶನ ಹಾಗೆ ದೇವರ ದರ್ಶನ ಹಾಗೆ ಎಲ್ಲ ವಿವರಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.